ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಪಂಚಮಸರಿ ಕನ್ನಡ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಹಿಂದಿನ ಲಾಗ್ನಲ್ಲಿ ಹೇಳಿದ್ದೆ ಅಲ್ವಾ, ನಾವು ಹೊರಗಡೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಅಂತ ಹೇಳಿ. ಅದ್ಯಾವುದು ಏದು ಅಂತ ಹೇಳಿ ಇಂದಿನ ಲಾಗ್ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಮ್ಮ ತಂದೆ ಮನೆ ದೇವರಾಗಿರುವಂಥ ಕಬ್ಬಲ್ಗೆರೆ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ವಿ. ಈ ದಿನ ಒಂದು ಜಾತ್ರೆ ಉತ್ಸವ ಇದೆ ಅಲ್ಲಿ. ದೊಡ್ಡಕೊಪ್ಪಲು KR ನಗರ ಸೈಡು ಈ ದೇವಸ್ಥಾನ ಬರೋದು, ಕಬ್ಬಲ್ಗೆರೆ ಅಂತ ಹೇಳಿ. ಅಂದವೇ ನಾವು ಹೋಗಬೇಕಾದ್ರೆ ವೇಣುಗೋಪಾಲ ದೇವಸ್ಥಾನ ಇದೆ, ಶ್ರೀಕೃಷ್ಣಂದು. ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ಕಾವೇರಿ ಹಿಂಭಾಗದಲ್ಲಿ ನದಿ ತೀರದಲ್ಲಿ ಇರುವಂಥದ್ದು ಇದು. ನೋಡೋದಕ್ಕೆ ತುಂಬ ಸುಂದರವಾಗಿದೆ. ತುಂಬ ಜನ ವಿಸಿಟರ್ಸ್ ಇಲ್ಲಿ ಬರ್ತಾರೆ, ನೋಡ್ತಿರ್ತಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಮನಸ್ಸಿಗೆ ತುಂಬ ಮುದ ಕೊಡುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಅಂದ್ಕೊತೀನಿ, 7 ಗಂಟೆಯಿಂದ ಸಂಜೆ 6:30 ತನಕನೂ ಇಲ್ಲಿ ಓಪನ್ ಇರುತ್ತೆ. ತುಂಬ ಚೆನ್ನಾಗಿದೆ. ನಾನು ಇಲ್ಲಿ 3ನೇ ಸಲ ಹೋಗಿರೋದು. ಎಲ್ಲ ಅಲಂಕಾರಗಳಾಗಿರ್ಬೋದು ದೇವ್ರದ್ದು, ಆಮೇಲೆ ನಾವೇನು ಶಾಪಿಂಗ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರೂ ವರ್ತಿರುತ್ತೆ. ತುಂಬ ಚೆನ್ನಾಗಿದೆ. ಈ ಬೇಸಿಗೆ ರಜಕ್ಕೆ ಮತ್ತು ಈ ಬಿಸಿಲಿಗೆ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಒಂದು ತಂಪಾದ ವಾತಾವರಣದ ಜೊತೆ ಮಕ್ಕಳಿಗೂ ಕೂಡ ಒಂದು ಎಂಜಾಯ್ ಮೂಮೆಂಟ್ನ ನಾವು ಕ್ರಿಯೇಟ್ ಮಾಡ್ಬೋದು ಇಲ್ಲಿ ಅಂತ ಹೇಳ್ಬೋದು. ನೀವು ಒಂದು ಸಲ ಎಲ್ರೂ ಇಲ್ಲಿ ಬಂದು ಭೇಟಿ ಮಾಡಿ, ರಜದಲ್ಲಿ ಅದನ್ನ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ. ನಾವು ಸಂಜೆ ನೈಟ್ ಇರೋದ್ರಿಂದ ಅದು ಪೂಜೆ, ಹಾಗಾಗಿ ನಾವು ಹೋಗಿ ನೋಡ್ಕೊಂಡು ಬರೋಣ ಅದು ಒಂದು 6 ಗಂಟೆ ಆಗಿಬಿಟ್ಟಿತ್ತು ನಾವು ಹೋಗೋ ಅಷ್ಟರಲ್ಲಿ. ಆ್ಯಂಡ್ ಅಷ್ಟರಲ್ಲಿ ನಾವು ಬೇಗನೆ ಹೋಗ್ಬಿಟ್ಟು ಬೇಗನೆ ಬಂದುಬಿಟ್ವಿ. ಹಾಗಾಗಿ ನಾವು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ. ನಂತರ ನಾವು ಅಲ್ಲಿ ಮುಗಿಸ್ಕೊಂಡು ನಾವು ಈ ದೇವಸ್ಥಾನಕ್ಕೆ ಬಂದ್ವಿ. ಇದು ನಮ್ಮ ಮನೆಯ ದೇವರಾದ ಕಬ್ಬಲ್ಗೆರೆ ಮಹಾಲಕ್ಷ್ಮೀ ದೇವಿ ಇದು. ದೇವಿ ಹೂವಿನ ಅಲಂಕಾರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಮಹಾಲಕ್ಷ್ಮಿ ಥರನೇ ತಾಯಿ ಹೂವಿನಲ್ಲಿ ರಾರಾಜಿಸ್ತಾ ಇದ್ದಾಳೆ. ನೋಡೋದಕ್ಕೆ 2 ಕಣ್ಣು ಸಾಲದು. ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ದೇವರದ್ದು ಇದು ದೇವಸ್ಥಾನ, ನಮ್ಮ ಮನೆ ದೇವರು ಇಲ್ಲಿದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಒಂದು 3-4 ವರ್ಷ ಅನಿಸುತ್ತೆ ನಮಗೆ ಇತ್ತೀಚೆಗೆ ಗೊತ್ತಾಗಿದ್ದು ನಮಗೆ. ನಾವು ನಮ್ಮ ಮನೆ ದೇವರು ಎಲ್ಲಿ ಅಂತ ಹೇಳಿದಾಗ ನಮಗೆ ಗೊತ್ತಿರೋರು ಯಾರೋ ಒಬ್ಬರು ನಿಮ್ಮ ಮನೆ ದೇವರು ಇಲ್ಲಿದೆ ಅಂತ ಹೇಳಿ ತಿಳಿಸ್ಕೊಟ್ರು. ಆಗಿಂದ ನಾವು ಪ್ರತಿ ವರ್ಷದಲ್ಲೂ ಒಂದು 2-3 ಸಲನಾದರೂ ನಾವು ಹೋಗ್ತಾ ಇರ್ತೀವಿ. ಇಲ್ಲಿಯ ಪ್ರಧಾನ ಅರ್ಚಕರು ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಇಲ್ಲಿ ಪ್ರತಿ ವರ್ಷ ಅನ್ನದಾಸೋಹ ಎಲ್ಲ ನಡೆಯುತ್ತೆ. ಬಂದ ಭಕ್ತಾದಿಗಳಿಗೆಲ್ಲರಿಗೂ ಊಟ ವಿತರಣೆ, ಹಾಗೂ ಭಕ್ತಾದಿಗಳು ಕೂಡ ಹಾಗೆ ದೇವರಿಗೆ ಅವರ ಅಂದ್ಕೊಂಡಿದ್ದ ಹಾಗೆ ಸೇವೆಗಳನ್ನೆಲ್ಲ ಮಾಡ್ತಾರೆ ಕೂಡ. ಇಲ್ಲಿ ಜಾತ್ರೆ ನಡೆಯೋದು ಮಧ್ಯರಾತ್ರಿನಲ್ಲೇ. ಬೆಳಗ್ಗೆ ಎಲ್ಲ ಹೋಮ ಪುಣ್ಯ ಎಲ್ಲ ಮಾಡಿಸಿರ್ತಾರೆ. ಸಂಜೆ ಎಲ್ಲ ಅಲಂಕಾರ ಮಾಡಿ ದೇವರಿಗೆ ಉತ್ಸವಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿಕೊಂಡು, ಅಂದರೆ ಮೂರ್ತಿ ಅದು ಒಳಗಡೆ ಇರೋದು. ಈಚೆ ಕಡೆ ಮೆರವಣಿಗೆಗೆ ಅವರು ಮಡಿಕೆನಲ್ಲಿ ಕುಂಭಕಲಶ ಅಂತ ಮಾಡಿ ಅಲ್ಲಿ ಅವರು ಹೊಳೆ ಹತ್ರ ದಂಡೆಗೆ ಹೋಗ್ಬಿಟ್ಟು ಮಾಡ್ತಿದ್ರಂತೆ ಮುಂಚೆ. ಈಗ ಅವ್ರ ಮನೆ ಹತ್ರನೇ ಇರುವಂಥ ಅವರ ಹೊಲದಲ್ಲಿ ಇರುವಂಥ ಜಾಗದಲ್ಲಿ ಎಲ್ಲನೂ ಅಚ್ಚುಕಟ್ಟು ಮಾಡಿ ಕ್ಲೀನ್ ಮಾಡಿ ದೇವ್ರನ್ನ ಕರೆದು ಒಂದು ಹೆಣ್ಣು ಮಗುಗೆ, ಅಂದರೆ ಮೆಚರ್ಡ್ ಆಗಿಲ್ಲದೆ ಇರುವಂಥ ಹುಡುಗಿಗೆ, ಒಂದು 9-10 ವರ್ಷ ಇರುವಂಥ ಹುಡುಗಿಗೆ ಅವರು ಆ ಮಗುಗೆ ಅಲಂಕಾರ ಮಾಡಿ ಸೀರೆ ಉಡಿಸಿ, ಅವರೇನು ಕಳಶನ ಲಕ್ಷ್ಮಿನ ರೆಡಿ ಮಾಡ್ತಾರೋ ಅದನ್ನು ಆ ಮಗುದ ಮೇಲೆ ಕೂರಿಸಿ ಆಕೆನ ದೇವಸ್ಥಾನದವರೆಗೂ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಏನು ಮಡಿ ಬಿಟ್ಟು ಕರ್ಕೊಂಡು ಹೋಗ್ತಾರಲ್ಲ, ನಡಮಡಿ ಅಂತ ಹೇಳ್ತಾರಲ್ಲ, ಆ ರೀತಿ ಕರ್ಕೊಂಡು ಹೋಗ್ತಾರೆ. ಲಕ್ಷ್ಮಿ ಇದ್ದ ಮೇಲೆ ನಾರಾಯಣ ಇರಲೇಬೇಕಲ್ವ ಜೊತೆಯಲ್ಲಿ. ಹಾಗಾಗಿ ನಾರಾಯಣನೂ ಕೂಡ ಇಲ್ಲಿ ಕರೀತಾರೆ. ಅಂದರೆ ಅವ್ರದ್ದೇ ಆದ ಒಂದು ಪದ್ಧತಿಗಳಿರುತ್ತೆ. ನಾವು ಇದೇ ಫಸ್ಟ್ ಟೈಮ್ ನೋಡಿರೋದ್ರಿಂದ ನಮಗೂ ಹೊಸ ಎಕ್ಸ್ಪೀರಿಯೆನ್ಸ್ ಇದು. ನಾವು ಸುಮ್ಮನೆ ನೋಡ್ತಾ ಕೂತ್ಕೊಂಡ್ಬಿಟ್ವಿ. ಹಾಗೆಯೇ ತುಂಬಾ ಚೆನ್ನಾಗಿತ್ತು. ಮೊದಲಿಗೆ ನಾರಾಯಣನ ಪೂಜೆ ಮಾಡಿ ಪಂಚಾಮೃತ ರೆಡಿ ಮಾಡಿ ನಂತರ ದೇವಿಗೆ ಅಲಂಕಾರಗಳೆಲ್ಲ ಮಾಡ್ತಾರೆ. ಅಲಂಕಾರಗಳು ಮಾಡಬೇಕಾದ್ರೂ ಒಂದು
ಪದ್ಧತಿ ಅಂತ ಇರುತ್ತೆ ಅವ್ರಿಗೆ, ಅದನ್ನೆಲ್ಲ ಕ್ರಮಬದ್ಧವಾಗಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ. ಲಕ್ಷ್ಮೀ ಪೂಜೆ ಮಾಡೋಕ್ಕೂ ಮೊದಲು ಅವರು ನಾರಾಯಣನ ಪೂಜೆ ಮಾಡಬೇಕು. ಹರೋಗರ ಅಂತ ಹೇಳಿ ಪೂಜೆ ಮಾಡಿ ಮೊದಲು ನಾರಾಯಣನಿಗೆ ನೈವೇದ್ಯ ಇಟ್ಟು ಪೂಜೆ ಮುಗಿದ ನಂತರ ಆಮೇಲೆ ಲಕ್ಷ್ಮಿನ ಪೂಜೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾರೆ. ಲಕ್ಷ್ಮೀ ನಾರಾಯಣ ಇಬ್ಬರೂ ಜೊತೆಯಲ್ಲೇ ಪೂಜಿಸಬೇಕು ಅನ್ನೋದು ಒಂದು ಪದ್ಧತಿ. ಹಾಗಾಗಿ ಪ್ರತಿಯೊಬ್ಬರೂ ಈ ಪೂಜೆಗಳಲ್ಲಿ ತುಂಬಾ ಚೆನ್ನಾಗಿ ಪಾಲ್ಗೊಳ್ತಾಯಿದ್ರು. ನಾರಾಯಣನ ಪೂಜೆ ಆದಮೇಲೆ ಲಕ್ಷ್ಮೀ ಪೂಜೆಗೆ ಎಲ್ಲನೂ ಸಿದ್ಧತೆ ಮಾಡ್ಕೊತಾಯಿದ್ರು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲಕ್ಷ್ಮೀ ಮುಖವಾಡಕ್ಕೆ ಅಲಂಕಾರಗಳನ್ನ ಮಾಡ್ತಾಯಿದ್ದಾರೆ. ಕಣ್ಣು, ಮೂಗು, ಬಾಯಿ ಎಲ್ಲದಕ್ಕೂ ಅಲಂಕಾರ ಮಾಡಿ ಅದನ್ನು ಇದು ಮಾಡ್ತಾ ಇರೋದು. ಇಲ್ಲಿ ಮಾಡ್ತಾ ಇರೋರೆ ಇವರು ಪ್ರಧಾನ ಅರ್ಚಕರು. ಇವರಿಗೆ ಲಕ್ಷ್ಮೀದೇವಿ ಮೈ ಮೇಲೆ ಬರ್ತಾಳೆ. ಹಾಗಾಗಿ ತಾಯಿನ ನಾವು ಅವ್ರ ಮುಖಾಂತರ ಕಣ್ಣು ತುಂಬಿಸ್ಕೊತೀವಿ. ಎಷ್ಟು ಚೆನ್ನಾಗಿ ಅವರು ಶಾಸ್ತ್ರ ಹೇಳ್ತಾರೆ, ಅಥವಾ ನಮಗೆ ಗೊತ್ತಿಲ್ಲದೆ ಇರೋ ಅಂಥದ್ದನ್ನು ಹೀಗಾಗುತ್ತೆ, ಹೀಗೆ ಬಿಡುತ್ತೆ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಬೇಕಾದ ಪರಿಹಾರಗಳನ್ನು ಕೂಡ ಅವರು ಹೇಳ್ತಾರೆ. ನಮಗೆ ಏನೋ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದರಲ್ಲದೆ ಈಗ ಇದು ದೇವರದ್ದು ಪೂಜೆ ಎಲ್ಲ ನೋಡಿಬಿಟ್ಟು ನನಗೆ ಇನ್ನೂ ತುಂಬಾ ಖುಷಿಯಾಯಿತು. ಪ್ರತಿಯೊಂದು ಪೂಜೆನೂ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರು ಅಂದರೆ ನಮಗಂತೂ ತುಂಬಾ ಖುಷಿಯಾಯಿತು. ಇನ್ನು ಎಲ್ಲ ಪೂಜೆ ಎಲ್ಲ ಮಾಡಿ ದೇವರದ್ದು ಏನೇನಿದೆ ನಿಯಮಗಳೆಲ್ಲ ಮುಗಿಸಿದ್ಮೇಲೆ ಆ ಹುಡುಗಿಗೂ ಕೂಡ ಪೂಜೆ ಮಾಡಿಸಿ ಸೀರೆ ಉಡಿಸಿ ಅಲಂಕಾರ ಮಾಡಿ ಆ ಹುಡುಗಿನ ರೆಡಿ ಮಾಡಿ ನಿಲ್ಲಿಸಿರ್ತಾರೆ. ಏನು ಪೂಜೆ ಮಾಡಿರೋ ಗಡಿಗೆಯಲ್ಲಿ ನೀರು ತುಂಬಿಸಿ ಕಾಸೆಲ್ಲ ಹಾಕಿ ಅದಕ್ಕೆ ಅಲಂಕಾರ ಮಾಡಿ ತಾಯಿನ ಅದಕ್ಕೆ ಆವಾಹನೆ ಮಾಡಿ ನಂತರ ಆಮೇಲೆ ಆ ಗಡಿಗೆನ ಆ ಮಗು ಮೇಲೆ ಒರೆಸಿ ಕರ್ಕೊಂಡೋಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಹಂತದಲ್ಲೂ ಒಂದು ಅಂಕ ಅಂತ ಇರುತ್ತಲ್ಲ, ಅಲ್ಲಿ ಬಂದಾಗ ನಾರಾಯಣಂದು ಹರೋಗರ ಮಾಡ್ತಾರೆ. ಇದಾದಮೇಲೆ ಪ್ರತಿ ಹೆಜ್ಜೆಗೂ ಕಾಯಿ ಒಡೆದು ದೇವರು ಅರ್ಚಕರ ಮೇಲೆ ಬರುತ್ತೆ. ಅವರು ಕೂಡ ಅವ್ರಿಗೆ ಯಾರ್ಯಾರು ಹೋಗಿ ಕೇಳಿದ್ರೆ ಅವ್ರಿಗೆ ಏನು ತೊಂದರೆ ಆಗಿದೆ ಅದ್ರ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ. ಹೀಗೆ ಬೆಳಗಾನ ಪೂಜೆ ಎಲ್ಲ ಆಗಿ ಬೆಳಗ್ಗೆ ಆದಮೇಲೆ ತುಂಬಾ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ. ಪ್ರಾಬ್ಲಮ್ ಏನಂತ ಅಂದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಹಾಗಾಗಿ ಯಾವ ವೀಡಿಯೋನೂ ಮಾಡೋದಕ್ಕೆ ಆಗಲಿಲ್ಲ. ಅಲ್ಲಿ ಅದೊಂದು ಸ್ವಲ್ಪ ಬೇಜಾರಾಗೋಯಿತು ನನಗೆ. ಚಾರ್ಜ್ ಹಾಕಿದ್ದಿದ್ರೆ ತುಂಬ ವೀಡಿಯೋ ಮಾಡ್ಬೋದಾಗಿತ್ತು ಅಂತ ಅಲ್ಲೆಲ್ಲ ರಂಗೋಲೆ ಬಿಟ್ಟಿದ್ವಿ. ಎಲ್ಲ ಕ್ಲೀನ್ ಮಾಡಿ ರಂಗೋಲೆ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬೆಳಗಿನ ಜಾವ ಪೂಜೆ ಎಲ್ಲ ಶುರು ಮಾಡ್ಕೊತಾರೆ ಅವರು. ಹಾಗೆ ನಾನೇನೇನು ಅಲಂಕಾರ ಮಾಡಿ ಡಿಸೈನ್ ಮಾಡಿದ್ದೀನೋ ಸೇಮ್ ಇದೇ ರೀತಿಯೇ ಅಲ್ಲೂ ಕೂಡ ರಂಗೋಲಿ ಎಲ್ಲ ಬಿಟ್ಟು ಮಾಡಿದ್ದೆ. ಸೊ ಆ ವಿಡಿಯೋನ ನಾನು ಇಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ವಲ್ಲ ಅಂತ ಹೇಳಿ ಅದೇ ರಂಗೋಲಿನ ನಮ್ಮ ಮನೆಯಲ್ಲಿ ಬಿಟ್ಟು ನಾನು ವಿಡಿಯೋ ಮಾಡಿಕೊಂಡೆ. ಸಿಂಪಲ್ಲಾಗಿ ಬಿಟ್ಟಿದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರಿತ್ತು. ನಾನು ನಮ್ಮ ಮನೆಗೆ ಬಂದು ಪೂಜೆ ಮಾಡಿ ಇಲ್ಲಿ ಏನು ನಾನು ಮನೆಯಲ್ಲಿ ಅವರು ನಿಂಬೆಹಣ್ಣು ಕೊಟ್ಟಿದ್ದರು. ಒಂದು 9 ದಿನ ಪೂಜೆ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಎಲ್ಲ ಮುಗ್ದಾದಮೇಲೆ ನಾನು ಇದು ಆರ್ಡ್ರ್ ಮಾಡಿದ್ದೆ, ಭತ್ತದ್ದು ತೋರಣನ. ಅದು ಬಂತು. ಹಾಗಾಗಿ ನಾನು ಪೂಜೆ ಮಾಡಿದ್ದಕ್ಕೂ ಇದು ಒಳ್ಳೆಯದಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಬಾಗಿಲಿಗೆಲ್ಲ ತೋರಣ ಮಾಡಿ ಅಲಂಕಾರ ಮಾಡಿ ರೆಡಿ ಮಾಡಿದೆ. ಕೆಲವೊಂದು ಸಲ ಒಳ್ಳೆಯದಾಗಲಿ ಅಂತಲೇ ನಾವು ಬಯಸಿ ಪ್ರತಿಯೊಂದನ್ನು ಮಾಡ್ತಾ ಹೋಗ್ತೀವಿ. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಹಾಗಂತ ಹೇಳಿ ನಾವು ತಪ್ಪು ಮಾಡ್ತಾನೆ ಹೋಗೋದಕ್ಕಾಗೋದಿಲ್ಲ. ಇನ್ನೊಬ್ಬರನ್ನ ಮೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಥರನ ನಾವು ಬಿಟ್ಟು ಅವ್ರಿಗೋಸ್ಕರನೇ ನಾವು ತಪ್ಪು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ತುಂಬ ಬೇಜಾರಿನಲ್ಲಿದ್ದೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ. ಎಷ್ಟು ಅಂದರೆ ಮನಸ್ಸಿಗೆ ತುಂಬ ಕೆಲವೊಂದು ಮಾತುಗಳು ನಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಮ್ಮ ಮನಸ್ಸನ್ನು ನಾವು ಒಂದು ಶಾಂತ ರೀತಿಯಲ್ಲಿ ಇಟ್ಕೋಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ದೇವಸ್ಥಾನ ಹೋಗಲೇಬೇಕು ನಾವು. ಯಾಕಂದರೆ ನಮ್ಮ ಮನಸ್ಸಿನ ದುಃಖನ ನಾವು ಒಬ್ಬ ಮನುಷ್ಯರ ಹತ್ರ ಹೇಳ್ಕೊಂಡು ಅವರು ನಮಗೆ ಪರಿಹಾರ ಕೊಡ್ತಾರೆ, ಅಥವಾ ನಮಗೆ ಸಾಂತ್ವನ ಮಾಡಿ ನಮ್ಮ ಬೆನ್ನಿಂದನೇ ಚೂರಿ ಹಾಕ್ತಾರೆ. ಈ ರೀತಿ ಎಲ್ಲ ಇರುತ್ತೆ. ನಿಜವಾಗ್ಲೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಆಗೋದು ತುಂಬ ಆಗೋಲ್ಲ. ಅದೇ ದೇವ್ರ ಮುಖಾಂತರ ನಾವು ಒಂದು ಸಂಕಲ್ಪ ಮಾಡಿಕೊಂಡು ದೇವ್ರ ಹತ್ರ ನಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡಾಗ
ದೇವರು ಇವತ್ತಿಲ್ಲ ಅಂದರೆ ಇನ್ನು ಯಾವಾಗಲಾದರೂ ಒಂದು ಒಳ್ಳೇದು ಮಾಡ್ಬೋದೇನೋ ಅನ್ನೋ ಒಂದು ನಂಬಿಕೆ ಇಟ್ಕೋಬೋದು. ಆದರೆ ಮನುಷ್ಯನ ನಂಬೋದು ತುಂಬಾ ಕಷ್ಟ ಈಗಿನ ಪ್ರಪಂಚದಲ್ಲಿ. ಹಾಗಾಗಿ ಮನಸ್ಸು ತುಂಬ ಬೇಜಾರಾಗಿದ್ದ ಸಮಯದಲ್ಲಿ ಈ ತಾಯಿ ನನಗೆ ಒಂದು ಶಕ್ತಿ ತುಂಬಿದ್ಲು, ಧೈರ್ಯ ತುಂಬಿದ್ಲು. ನನ್ನ ಮನಸ್ಸಿಗೆ ಖುಷಿ ಕೊಟ್ಟ ಹಾಗೆಯೇ ಪ್ರತಿಯೊಬ್ಬರಿಗೂ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.